ಇಲ್ಲಿ ಕೈ ಇರ್ತಾವ. ಒಂದು ವೇಳೆ ಇವತ್ತು ನೀ ಪುರಾಣಕ್ಕೆ ಹೋಲಿಕರ್ ಮನೆಗೆ ಹೆಜ್ಜೆರೆ ಇಡು ನೋಡಂದ ಬಲೆ ಬಂತ ಪೊಸಿಷನ್ದಾಗ ಅಂದ ಪುರಾಣಕ್ಕೆ ಬಂದ. ಪುರಾಣಕ್ಕೆ ಬರೋದ್ರ ನೀವು ಹೆಂಗೆ ಕುಂತೀರಿ ಹಿಂಗೆಲ್ಲ ತುಂಬಿತ್ತು ಸಭಾ. ಆ ಕಾಡಿ ಹಿಂದೆ ನೋಡಿದಾಗ ಹಿಂದೊಂದು ಲೈಟ್ ಕಂಬ ಖಾಲಿ ಇತ್ತು. ಆ ಲೈಟ್ ಕಂಬಕ್ಕೆ ಡುಬ್ಬ ಹಚ್ಚದಾಗ ಕುಂತ ಡುಬ್ಬ ಯಾವಾಗ ಲೈಟ್ ಕಂಬಕ್ಕೆ ಹತ್ತನ ಗೊರಕಿನಿ ಚಲೋ ಆತ. ಸುಮ್ಮನೆ ನಿಮಿತ್ತಕ್ಕೆ ಬಂದಾವ ಪುರಾಣಕ್ಕೆ ಏನು ಹೇಳ್ತಾರಂತ ಕೇಳಕ್ಕೆ ಬಂದಾವಲ್ಲ. ಆಯಿತು ಡುಬ್ಬ ಹಚ್ಚಿದ್ದ, ನಿದ್ದೆ ಬಂತು, ನಿದ್ದೆ ಮಾಡ್ಲಕತ್ತ. ತೆಲಿನೋ ಕಂಬಕ್ಕೆ ಬಾಯಿ ತೆರೆದಿದ್ದ, ಗೊರಕೆ ಚಾಲು ಇತ್ತು. ಆಯಿತು ಪುರಾಣ ಮುಗೀತು. ಮುಗಿದ ಕೂಡಲೇ ಮಹಾಮಂಗಳಾರತಿ ಆಯಿತು. ಮಂಗಳಾರತಿ ಆದ ಕೂಡಲೇ ಸ್ವಾಮಿಗಳು ಬಂದ್ರೆ ಸಕ್ರೆ ಪ್ರಸಾದ. ಇಲ್ಲಿ ಚುಣಮುರಿ ಹೆಂಗೆ ಕೊಡ್ತಾರೆ ಹಂಗೆ ಸಕ್ರೆ ಎಲ್ಲರಿಗೂ ಕೊಟ್ಕೋತ ಹೋದ. ಇವ ಬಾಯಿ ತೆರೆದು ನಿದ್ದೆ ಹಿಡಿತದೆ. ನಾ ಸಕ್ರೆ ತಗೋರ ಅಂದ. ಇದಕ್ಕೆ ಹೆಸರು ಇಲ್ರಿ, ಸುಮ್ಮನೆ ಗೊರಕೆ ಹಿಡಿತೀವಿ. 2 ಸಲ ಒದರ್ದ. ಅಣ್ಣ ಸಕ್ರೆ ತಗೋರು ಅಂತ 2 ಸಲ ಕರೆದ. ಇವೇನು ಕಣ್ಣು ತಿರಿಲಿಲ್ಲ, ನೋಡಲಿಲ್ಲ. ಹೆಂಗೂ ಬಾಯಿ ತೆರೆದಾನಂತ ಒಂದಿಟ್ಟು ಬಾಯಾಗ ಸಕ್ರೆ ಒಗದ ಕೇಸ್ ತಾನು ಪಾಡಿಗೆ ತಾನು ಸ್ವಾಮಿ ಬಂದ. ಅದು ಸಕ್ರೆ ಅದಕ್ಕೆ ಹಿಡಿತ್ರಿ ಒಳಗೆ. ಬಾಯಾಗ ಸಕ್ರೆ ಕರಿಗಿ ಹನಿ ತಟಕ್ ಗಂಟಲ್ದಾಗ ಹಿಡಿತು ನೋಡಿ. ಯಾವಾಗ ಗಂಟಲ್ದಾಗ ಸಕ್ರೆ ರಸ ಇಳಿತು ಯಾತ್ರಾತು ಇಷ್ಟು ಮಾಡೋದಕ್ಕೆ ಸಕ್ರೆ ಹೆಂಗಿರ್ತದ್ರಿ? ಸಕ್ರೆನೇ ಶಯ್ಯ ಇರ್ಬೇಕಲ್ಲ. ಆಹಾ ಏನು ರುಚಿ ಅದ ಅಂದ ಮನೆಗೆ ಬಂದ. ಹೇಳ್ತಿ ಕೇಳಿಲ್ಲ ಹೆಂಗಿತ್ತು ರೀ ಪುರಾಣ? ಭಾರಿ ರುಚಿ ಇತ್ತು ಪುರಾಣ ಅಂದ. ಅವ್ನು ಪುರಾಣಕ್ಕೆ ಏನು ಹೇಳೋಣ ಗೊತ್ತಿಲ್ಲ, ಸಕ್ರೆ ರುಚಿ ನೋಡಿದ್ನಲ್ಲ. ಭಾರಿ ರುಚಿ ಇತ್ತು, ಅದಕ್ಕೆ ಹೋಗೋದ್ರಿ ನೀವು ಪುರಾಣಕ್ಕೆ ದಿನ ಅನ್ನೋದು. ನಾಳೆ ಬಿಟ್ಟರೆ ಕೇಳು ಹಕ್ಕಿನ ಅಂದ. ಮರುದಿನ ಮತ್ತೆ ಬಂದ. ಬರೋದಕ್ಕೆ ಲೇಟಾಗೆ ಇವ ಮತ್ತೆ ಲೈಟ್ ಕಂಬ ಖಾಲಿ ಇತ್ತು. ಲೈಟ್ ಕಂಬಕ್ಕೆ ಡುಬ್ಬ ಹಚ್ಚದಾಗ ಕುಂತ ಮತ್ತೆ ಗೊರಕೆ ಚಲೋ ಆತು. ಅವತ್ತು ಪುರಾಣ ಮುಗಿದ ಕೂಡಲೇ ಸ್ವಾಮಿಗಳು ಸಕ್ರೆ ಕೊಟ್ಕೋತ ಹೋದ್ರು. ಮಂದಿ ಭಾಳ ಆಗಿತ್ತು. ಇನ್ನ 8-10 ಮಂದಿ ಇದ್ರು. ಸಕ್ರೆ ಖಾಲಿ. ಕೇಳ್ರಮ್ಮ ಈ ಕಡೆ ಕೇಳ್ರಿ. ಸಕ್ರೆ ಖಾಲಿ ಆಯಿತು. ಮತ್ತೇನ ನೀವು ಸ್ವಾಮಿ ಸುಮ್ಮ ಬಂದುಬಿಟ್ರಿ ಅವರು. ಆಯ್ತು ಇವರು ಎಲ್ಲರೂ ಪ್ರಸಾದ ತೊಗೊಂಡು ತಮ್ಮ ಮನೆಗೆ ಎದ್ದು ಹೋಗಿಬಿಟ್ರಿ. ಎಲ್ಲರೂ ಹೋದರು. ನೀವು ಒಬ್ಬರಿಗೆ ಕುಂತಿದ್ದ ಗೊರಕೆ ಹುಡ್ಕೊತ ಎಬ್ಸವ್ರು ಯಾರು ಇವನ್ನ ಅಡ್ಮುಟ್ಟು ಗಣಸ. ಆಯ್ತು ಎಲ್ಲರೂ ಹೋದ ಕೂಡಲೇ ಯಾವಾಗ ಬಠ ಬೈಲ ಹಣ್ಗಳು ಆತು ಒಬ್ಬರದು ಉರುವಿಲ್ಲ. ಬೀದಿ ನಾಯಿಗಳು ಬಂದ. ಬೀದಿ ನಾಯಿಗಳು ಬಂದ ಕೂಡಲೇ ಒಬ್ಬರದೊಂದು ಸ್ವಭಾವ ಮೂಸು ನೋಡೋದ. ಒಂದು ನಾಯಿ ಬಂತು. ಇವ ಏನು ಬಾಯಿ ತೆರ್ಕೊಂಡು ಕೂತಿದ್ದ. ಮೂಸು ನೋಡ್ತು, ಬಾಯಾಗ ಸೂಸು ಮಾಡ್ತು. ಇದು ಸಕ್ರೆ ನೀರು ಹೆಂಗೆ ಇಳಿದಿತ್ತಲ್ಲ ಹಂಗೆ ಇವು ಒಂದೊಂದು ಹನಿ ಇಳಿದ್ವು. ಯಾವಾಗ ಗಂಟಲ್ಲಾಗ ಇಳಿದು ಎಚ್ಚರಾಯ್ತು ಉಪ್ಪು ಅಂದ. ಮನೆಗೆ ಬಂದು ಕೂಡಲೇ ಹೇಳಿದ್ ಕೇಳಿದ್ ಇವತ್ತು ಹೆಂಗಿತ್ತು ರೀ ಪುರಾಣ? ಕ್ಯಾಟ್ ಉಪ್ಪು ಬಿತ್ತಾಗ ನಾನು ಹೋಗೋದಿಲ್ಲ ಅಂತ ಹೇಳೋ ತಾತ್ಪರ್ಯ ಏನು ಅಂತಂದ್ರೆ, ಹಾಸ್ಯ ಕಥೆ ಇದ್ರೂ ಕೂಡ ಅದರೊಳಗೆ ತಿಳುವಳಿಕೆ ಅದ. ಏನದಂತ ಕೇಳಿದ್ರೆ, ನಿದ್ದೆ ಮಾಡ್ಲಕ್ಕೆ ಪುರಾಣಕ್ಕೆ ಬರಬಾರ್ದು, ಚಿತ್ತ ಕೊಟ್ಟು ಕೇಳೋದಕ್ಕೆ ಪುರಾಣಕ್ಕೆ ಬರಬೇಕು.